ಸಂಪೂರ್ಣ ಭಾರತ ಯಾತ್ರಾ, ಅದ್ರ ಜೊತೆ ನಮ್ಮ ಲದಾಖ್ದು ಕೂಡ ಸುಮಾರು ವ್ಲಾಗ್ಸ್ಗಳು ನಾನು ಮಾಡಿದ್ದೀನಿ. ಎಷ್ಟ್ಗೆ ಸಿಗ್ತಾ ಇದ್ದಾರೆ ಅಣ್ಣ 25ಗೆ? ನೋಡೋಣ, ನಮ್ಮ ಕಾಲೇಜ್ದು ಇದು ಇದೆ ಸರ್, ರಿಯೂನಿಯನ್, ಅದಕ್ಕೆ ನಮಗೆ ಸ್ಪೆಷಲಿ ಇನ್ವೈಟ್ ಮಾಡಿದ್ದಾರೆ. ಸರಿ, ಯಾಸ್ ಕೂಡ ಅದೇ ಕಾಲೇಜಲ್ಲಿ ಓದಿದ್ದಾರೆ. ಅಜ್ಜಿ ಲದಾಖಲ್ಲಿ ಇದೆಯಾ? ಕನ್ನಡ ಹೆಂಗೆ ಗೊತ್ತು ನೀವು? ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ಮೈಸೂರಿಂದ ಬೆಲ್ಕುಪ್ಪೆ, ಕುಶಾಲನಗರ ಕಡೆ ಹೋಗ್ತಾ ಇದ್ದೀನಿ. ಯಾಕೆಂದರೆ ಬೆಲ್ಕುಪ್ಪೆಯಲ್ಲಿ ನನ್ನ ಫ್ಯಾಮ್ಲಿ ಅಲ್ಲೇ ಇದ್ದಾರೆ, ಹೆಂಡತಿ ಮತ್ತು ಮಕ್ಕಳು. ಇದೇ ನಮ್ಮ ಕರ್ನಾಟಕದಲ್ಲಿ ಒಂದು 50 ದಿನ ನಾನು ಇಲ್ಲೇ ಇರ್ತೀನಿ. ಅದಕ್ಕೆ ನಾನು ಬೆಂಗಳೂರು ಬಂದ್ಬಿಟ್ಟು ಫ್ರೆಂಡ್ಸ್ ಎಲ್ಲರಿಗೆ ಏನು ಹೇಳಲಿಲ್ಲ, ಯಾಕೆಂದರೆ ಡೈರೆಕ್ಟ್ ಫಸ್ಟ್ ಫ್ಯಾಮ್ಲಿಗೆ ಮೀಟ್ ಮಾಡಿಬಿಟ್ಟು ವಾಪಸ್ ಮತ್ತೆ ಫ್ರೆಂಡ್ಸ್ ಎಲ್ಲರಿಗೆ ಮೀಟ್ ಮಾಡಬೇಕು. ಅದಕ್ಕೆ ಫುಲ್ ಟೈಮ್ ಇದೆ, ಅದಕ್ಕೆ ಯಾರಿಗೆ ಹೇಳಲಿಲ್ಲ. ಸೊ ಈ ಥರ ವ್ಯೂ ಎಲ್ಲಿ ಸಿಗುತ್ತೆ? ಸೊ ಇವತ್ತು ವಿಡಿಯೋ ಶುರು ಮಾಡೋಕ್ಕೆ ಒಂದು ಒಳ್ಳೆ ಜಾಗ ಸಿಕ್ತು. ತುಂಬ ಧನ್ಯವಾದಗಳು, ಯಾಕೆಂದರೆ ನೀವು ಎಲ್ಲ ಸ್ಪೆಷಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ ಒಳ್ಳೆ ಸಪೋರ್ಟ್ ಸಿಕ್ತು. ಈಗ 13,000 ಫಾಲೋವರ್ ಆಯಿತು ಇನ್ಸ್ಟಾಗ್ರಾಮಲ್ಲಿ. ಸೊ ಅದಕ್ಕೆ ನೀವು ಎಲ್ಲರಿಗೆ ತುಂಬ ಧನ್ಯವಾದಗಳು. ಎಷ್ಟು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಫಾಲೋ ಮಾಡ್ತಾರೆ ಇನ್ಸ್ಟಾಗ್ರಾಮಲ್ಲಿ. ಮತ್ತು ನೀವು ಎಲ್ಲರದು ಇಷ್ಟು ಒಳ್ಳೆ ಕಾಮೆಂಟ್ಗಳು ಬರ್ತಾರೆ, ಲೈಕ್ ಶೇರ್ ಕೂಡ ಜಾಸ್ತಿ ಮಾಡ್ತಾರೆ. ತುಂಬ ಧನ್ಯವಾದಗಳು. ನಮ್ಮ ಚಾನಲ್ ಕನ್ನಡಿಗ ಇನ್ ಲದಾಖ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವೀಡಿಯೋಸ್ಗಳು ನೋಡಿ. ಯಾಕೆಂದರೆ ಯೂಟ್ಯೂಬಲ್ಲಿ ನಾನು ಫುಲ್ ಆಲ್ ಇಂಡಿಯಾ ಸಂಪೂರ್ಣ ಭಾರತ ಯಾತ್ರಾ, ಅದ್ರ ಜೊತೆ ನಮ್ಮ ಲದಾಖ್ದು ಕೂಡ ಸುಮಾರು ವ್ಲಾಗ್ಸ್ಗಳು ನಾನು ಮಾಡಿದ್ದೀನಿ. ನಾನು ಒಬ್ಬನೇ ಇಲ್ಲ, ನನ್ನ ಸುಮಾರು ಫ್ರೆಂಡ್ಸ್ಗಳು ಕೂಡ ಕನ್ನಡ ಮಾತಾಡ್ತಾರೆ. ಸೊ ನಾವೆಲ್ಲ ಲದಾಖಿ ಮದುವೆ ಹೆಂಗೆ ಬರುತ್ತೆ, ಮತ್ತು ಅಲ್ಲಿ ಕಲ್ಚರ್, ಅಲ್ಲಿ ಹೇಮ, ಅಲ್ಲಿ ಬೆಟ್ಟ ಎಲ್ಲ ಕಲ್ಚರ್ ಎಲ್ಲ ವ್ಲಾಗ್ ಮಾಡಿದ್ದೀನಿ. ಅದು ಎಲ್ಲ ಕೂಡ ನೀವು ನೋಡಿ. ಸೊ ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ ನೋಡಿ.
ಇವತ್ತು ಮೋಸ್ಟ್ ಪಾಪ್ಯುಲರ್ ಜಿಪ್ಸಿನಲ್ಲಿ ನಾನು ಹೋಗ್ತಾ ಇದ್ದೀನಿ ಅಣ್ಣ ಜೊತೆ. ನಮ್ಮ ಮೈಸೂರಿನಲ್ಲಿ ಮಹಾಬೋಧಿ ಸ್ಕೂಲ್, ಸರಸ್ವತಿಪುರಂ, ಸ್ವಿಮ್ಮಿಂಗ್ ಪೂಲ್ ರೋಡ್ ಅಲ್ಲಿ ಹೋಗ್ಕೊಂಡು ಅಲ್ಲಿಂದ ಮೈಸೂರು ಮಾಲ್ಗೆ ಹೋಗ್ಕೊಂಡು ಒಂದು ಫೋನ್ ತಗೊಂಡು ಆಮೇಲೆ ಬೆಳಗುಪ್ಪೆ. ಓ ಕರೆಕ್ಟ್ ಸರ್. ಓಹೋ, ಟ್ರಾಫಿಕ್ ನೋಡಿ ಅಣ್ಣ. ಮೈಸೂರು ಬೆಂಗಳೂರು ನೋಡ್ಬಿಟ್ಟು ಏನಿಲ್ಲ, ಬೆಂಗಳೂರಲ್ಲಿ ಅಯ್ಯೋ ಇಲ್ಲಿ ಏನ್ ಪರವಾಗಿಲ್ಲ, ಇನ್ನೂ ಸರಿದೆ. ನಮ್ಮ ಮೈಸೂರು ಎಷ್ಟ್ಗೆ ಸಿಗ್ತಾ ಇದ್ದಾರೆ ಅಣ್ಣ 25ಗೆ? ನೋಡೋಣ, ನಮ್ಮ ಕಾಲೇಜ್ದು ಇದು ಇದೆ ಸರ್, ರಿಯೂನಿಯನ್. ಅದಕ್ಕೆ ನಮ್ಗೆ ಸ್ಪೆಷಲಿ ಇನ್ವೈಟ್ ಮಾಡಿದ್ದಾರೆ. ಸರಿ, ಯಾಸ್ ಕೂಡ ಅದೇ ಕಾಲೇಜಲ್ಲಿ ಓದಿದ್ದಾರೆ, ಆದರೆ ಅವ್ರು ಬರೋಕ್ಕೆ ಚಾನ್ಸ್ ಕಡಿಮೆ. ನೋಡೋಣ, ಬಂದ್ರೆ ಸರಿ ಆಗುತ್ತೆ. ಬರಲ್ಲ ಅಂದ್ರೆ ನಿಮ್ಗೆ ಸ್ವಲ್ಪ ಸ್ಪೆಷಲ್ VIP ಟ್ರೀಟ್ಮೆಂಟ್. ಓ ಕರೆಕ್ಟ್ ಸರ್. ವಿಡಿಯೋ ನೋಡಿದ್ರೆ ನೀವು ದಯವಿಟ್ಟು ರಿಯೂನಿಯನ್ಗೆ ಬರಬೇಡ ಸರ್. ನೀವು ಬಂದ್ರೆ ನಾನು ಸುಮ್ಮನೆ ಒಂದು ಕೊರ್ನರಲ್ಲಿ ಇರ್ಬೇಕು, ಏನ್ ನಮ್ಗೆ ಬೆಲೆ ಸಿಗಲ್ಲ. ನೀವು ಬಂದಿಲ್ಲ ಅಂದ್ರೆ ನಮ್ಗೆ ಸ್ವಲ್ಪ ಅಲ್ಲಿ ಸೀಟ್ ಗೀಟ್ ಸಿಗ್ಬೋದು. ಅದಕ್ಕೆ ದಯವಿಟ್ಟು ನೀವು ಬರಬೇಡ. ನೀವು ದೊಡ್ಡವರ ಆಕ್ಟರ್ ಬಂದ್ರೆ ನಮ್ಗೆ ಏನ್ ವ್ಯಾಲ್ಯೂ ಇರಲ್ಲ ಸರ್. ಅದಕ್ಕೆ ನೀವು ಬರಬೇಡ ಸರ್. ರಿಯೂನಿಯನ್, ನಮ್ಮ ಕಾಲೇಜ್ ರಿಯೂನಿಯನ್ ಬರಬೇಡ. ಜೈ ಹಿಂದ್, ಜೈ ಕರ್ನಾಟಕ. ಅಣ್ಣ ಎಲ್ಲಿದೆಯಾ ಇವತ್ತು? ಈಗ ಜಸ್ಟ್ ನಾವು ರೀಚ್ ಆಗ್ತಾ ಇದೀವಿ ನಮ್ಮ ಸ್ಕೂಲು. ಇಲ್ಲೇ ನಾವು ಹಾಸ್ಟೆಲ್ ಓದಿದ್ದೀನಿ, ಇಲ್ಲಿ ಸ್ಟೇ ಮಾಡಿದ್ದೀನಿ. ತೋರಿಸ್ಬೋದಾ? ಸ್ಕೂಲ್ ಹತ್ರ ಬಂದಿದ್ದೀನಿ, ತೋರಿಸಿ. ಇದು ಬಿಲ್ಡಿಂಗ್ ಇಲ್ಲ, ಇದು ಅಪಾರ್ಟ್ಮೆಂಟ್. ಮುಂದೆದು ಅದು 5 ಸ್ಟಾರ್ ಹೋಟೆಲ್ ತರ. ಇಲ್ಲಿ ಹೋಗ್ತೀಯಾ? ಓ ಅಣ್ಣ, ಇಲ್ಲಿ ಸ್ವಾಮೀಜಿ ಕೂಡ ಇದೆ. ಓ, ಇರ್ಬೋದು ಅಣ್ಣ. ಇಲ್ಲ, ಇದು ಬೇರೆ ಸ್ವಾಮೀಜಿ ಇದೆ. ಓಕೆ, ಇಲ್ಲಿ ಭಯ್ಯಾ ಆರಾಮಿಂದ. ರೆಡಿನಾ? ಇವತ್ತು ನಮ್ಮ ಸ್ನೇಹಿತರದು ಮಗಳದು ಬರ್ಡೇ ಅಲ್ವಾ? ನಿಮ್ಮ ಹೆಸರು ಏನು ಹೇಳಿ? ಜೋರಾಗಿ ಹೇಳಬೇಕು, ಜೋರಾಗಿ. ಹೆಸರು ಏನು ಹೇಳಿ? ಯಾವುದು ಸ್ಕೂಲು? ಆರ್ಕಿಡ್ ಸ್ಕೂಲಾ? ನಿಮ್ಮ ಅಮ್ಮಾಜಿಯಲ್ಲಿ ಈಗ ಅಜ್ಜಿ ಲದಾಖಲ್ಲಿ ಇದೆಯಾ? ಕನ್ನಡ ಹೆಂಗೆ ಗೊತ್ತು? ನೀವು ಸ್ಕೂಲಲ್ಲಿ ಫ್ರೆಂಡ್ಸ್ ಜಾಸ್ತಿ ಇದ್ದಾರಾ? ಮತ್ತೆ ಹಾಂ, ಕಿಡ್ಜಿ. ಓ, ಅಲ್ಲಿ ಕಲ್ತಿದ್ದೀರಾ ನೀವು? ಎಲ್ಲಿಂದ? ಊರು? ನಮ್ಮ ಊರ ಹೆಸರೇನು ನಿಮ್ಮದು? ಲದಾಖಾ? ಸ್ಕೂಲ್ ಇಷ್ಟನಾ? ಸ್ಕೂಲಲ್ಲಿ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಯಾರು? ಜಾತಿ ಬೆಸ್ಟ್ ಫ್ರೆಂಡಾ? ಎಷ್ಟನೇ ಕ್ಲಾಸು ನೀವು? ಸೀನಿಯರ್ KG. ಇವತ್ತು ಏನು ಇದು ಎಲ್ಲ ತಗೊಂಡು ಬಂದಿದೆಯಲ್ವ? ಇದು ಏನು ಇದು ಎಲ್ಲ? ಜಿರಾಫಾ? ನಿಮ್ದೇನು ಬರ್ಡೇನಾ? ಓ, ಮತ್ತೆ ಕನ್ನಡದನ್ನ ಒಂದು ಹಾಡು ನೋಡಿ. ಇವರು ಬೆಂಗಳೂರಲ್ಲಿ ಓದ್ತಾರೆ ಅಲ್ವಾ? ನಮ್ಮ ಸ್ನೇಹಿತರು ಅವರು ಇಲ್ಲಿ ಕೆಲಸ ಮಾಡ್ತಾರೆ. ಸೊ ಹುಡುಗಿ ಕೂಡ ಅಡ್ಮಿಷನ್ ಇಲ್ಲಿ ಸಿಕ್ತರು. ಸೊ ಅಪ್ಪ ಅಮ್ಮ ಇಬ್ಬರು ಇವ್ರ ಜೊತೆ ಇಲ್ಲಿ ಬೆಂಗಳೂರಲ್ಲಿ ಇರ್ತಾರಲ್ವ. ಈಗ ಇವತ್ತು ಇವ್ರದ್ದು ಬರ್ತ್ಡೇ. ಒಂದು ಹಾಡು ಇರ್ತಾರೆ ಇವರು ಅಲ್ವಾ? ಒಂದು ಹಾಡು ಜೋರಾಗಿ ಆಡಬೇಕು. ತುಂಬ ಜನ ನೋಡ್ತಾರೆ. ಹೇಳಿ. ಆಯ್ತು, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಬರ್ಡೇಗೆ ಬನ್ನಿ. ಎಲ್ಲರಿಗೆ ನಮ್ಮ ಕೇಕ್ ಕೊಡ್ತೀನಿ. ಮತ್ತೇನು ಕೊಡ್ತೀಯ? ಇನ್ನು ಏನೇನಿದೆ ಇವತ್ತು ನಿಮಗೆ? ಏನಿದೆ? ಚಾಕ್ಲೇಟ್ ಇದೆಯಾ? ಊಟ ಎಲ್ಲಿ ಮಾಡ್ತೀಯ ಇವತ್ತು? ಬೆಳಗ್ಗೆ ತಿಂಡಿ ಏನು ಮಾಡಿದ್ಯಾ? ದೋಸೆ.
ಯಾರು ಅಮ್ಮ ದೋಸೆ ಮಾಡ್ತಾರೆ? ಯಾರು ಮಾಡಿದ್ರು? ಏನು ದೋಸೆ ಮಾಡ್ತಾರಾ? ನಾನು ಕೂಡ ಬರ್ಬೋದಾ ನಿಮ್ಮ ಮನೆಯಲ್ಲಿ? ನಾನು ಬರ್ಬೋದಾ? ಆಯ್ತಾ? ಓಕೆ, ಥ್ಯಾಂಕ್ ಯು.